ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಜವಾರಿ ಮಾತು. ಟುಡೇ ಫ್ರೆಂಡ್ಸ್, ನಾನಿವತ್ತು ರಿವ್ಯೂ ಮಾಡೋಕ್ಕೆ ಹೊರಟಿರೋದು ಮೇ 10ಕ್ಕೆ ರಿಲೀಸ್ ಆದಂತಹ ಹಾಲಿವುಡ್ ಮೂವಿ ಕಿಂಗ್ಡಮ್ ಆಫ್ ದಿ ಪ್ಲ್ಯಾನೆಟ್ ಆಫ್ ದಿ ಏಪ್ಸ್. ಈ ಮೂವಿ ಡೈರೆಕ್ಟ್ ಮಾಡಿರೋದು ಇದಕ್ಕಿಂತ ಮುಂಚೆ ಮೇಜ್ ರನ್ನರ್ ಅನ್ನೋ ಟ್ರೈಲೋಜಿ ಫಿಲಮ್ಸ್, ಅಂದರೆ ಈ ಮೇಜ್ ರನ್ನರ್ ಅನ್ನೋ ಸಿನಿಮಾ 3 ಪಾರ್ಟಲ್ಲಿದೆ. ಆ ಫಿಲ್ಮ್ ಡೈರೆಕ್ಟ್ ಮಾಡಿರುವಂಥ ಡೈರೆಕ್ಟರ್ ವಾಜ್ಬೆಲ್ ಅವರೇ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು. ಈ ಸಿನಿಮಾ ಬಂದ್ಬಿಟ್ಟು ಬಿಗ್ ಬಜೆಟ್ ಮೂವಿ, ಫುಲ್ VFX. ಆದರೆ ನೀವು ಸಿನಿಮಾ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ಬೇಕಾದ್ರೆ ಯಾವತ್ತೂ ಅನ್ಸೋದಿಲ್ಲ ನಿಮಗಿದು ಒಂದು VFX ಮಾಡಿರುವಂಥ ಸಿನಿಮಾ. ಸೇಮ್ ಅವತಾರ್ ಸಿನಿಮಾ ನೋಡಿದಾಗ ಯಾವ ಥರ ನಿಮಗೆ ಫೀಲ್ ಕೊಡ್ತೋ ಅದೇ ಥರ ನಿಮಗೂ ಫೀಲ್ ಕೊಡುತ್ತೆ. ಸಿನಿಮಾ ಒನ್ ಲೈನ್ ಸ್ಟೋರಿ ಬಂದು ಏನಪ್ಪ ಅಂತಂತಂದರೆ, ನೋವಾ ಅನ್ನೋ ಒಬ್ಬ ಚಿಂಪಾಂಜಿ ತನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿರುತ್ತೆ. ಆದರೆ ಅಲ್ಲಿ ಸಡನ್ನಾಗಿ ಅವ್ರ ಮೇಲೆ ಅಟ್ಯಾಕ್ ಆಗಿ ಅವ್ರ ಫ್ಯಾಮಿಲಿನ ಕಿಡ್ನಾಪ್ ಮಾಡ್ಕೊತ ಹೋಗ್ಬಿಡ್ತಾರೆ. ಅದು ಯಾರು ಅದು, ಮತ್ತು ನೋವಾ ತನ್ನ ಫ್ಯಾಮಿಲಿನ ಹುಡ್ಕೊಂತ ಹೋಗುತ್ತಾ, ಹೇಗೆ ಮತ್ತು ತನ್ನ ಫ್ಯಾಮಿಲಿನ ಉಳಿಸ್ಕೊಳ್ಳುತ್ತೆ ಅನ್ನೋ ಒನ್ ಲೈನ್ ಸ್ಟೋರಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಭಾಳ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಅಂದರೆ ಟ್ರೇಲರ್ ಬಿಟ್ಟಾಗ ಪ್ರಾಕ್ಸಿಮಸ್ ಅಂಥೇಳಿ ಒಂದು ಕ್ಯಾರೆಕ್ಟರ್ ಬರುತ್ತೆ. ಅದು ಈ ಹಿಂದಿನ ಸಿನಿಮಾದಲ್ಲಿ ಅಂತಂದರೆ ವಾರ್ ಆಫ್ ದಿ ಪ್ಲ್ಯಾನೆಟ್ ಆಫ್ ದಿ ಏಪ್ಸ್, ಡಾನ್ ಆಫ್ ದಿ ಪ್ಲ್ಯಾನೆಟ್ ಆಫ್ ದಿ ಏಪ್ಸ್, ಫಸ್ಟ್ ಒನ್ ರೈಸ್ ಆಫ್ ದಿ ಪ್ಲ್ಯಾನೆಟ್ ಆಫ್ ದಿ ಏಪ್ಸ್, ಈ ಸಿನಿಮಾಗಳಲ್ಲಿ ಒಂದು ಕೋಬಾ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಆ ಕೋಬಾ ಅನ್ನೋ ಕ್ಯಾರೆಕ್ಟ್ರು ಎಷ್ಟು ಕ್ರೂಯಲ್ ಮತ್ತು ಎಷ್ಟೊಂದು ಕ್ರೂರವಾಗಿರುತ್ತೆ ಅನ್ನೋದು ಆ ಸಿನಿಮಾದಲ್ಲಿ ಫುಲ್ಲು ಎಕ್ಸ್ಪೆಕ್ಟೇಷನ್ನ ಬೀಟ್ ಮಾಡಿತ್ತು. ಬಟ್ ಈ ಟ್ರೇಲರ್ನಲ್ಲಿ ನಾನು ಈ ಪ್ರಾಕ್ಸಿಮಸ್ ಅನ್ನೋ ಕ್ಯಾರೆಕ್ಟರ್ ನೋಡಿದಾಗ ನಾನು ಅದೇ ಥರ ಅಂದ್ಕೊಂಡಿದ್ದೆ, ಇದಕ್ಕಿಂತ ಈ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಅಂತ. ಆದರೆ ಇಲ್ಲಿ ಒಂದು ಸ್ವಲ್ಪ ಆ ಕ್ಯಾರೆಕ್ಟರ್ನ ಇನ್ನೂ ಸ್ವಲ್ಪ ಬಿಲ್ಡ್ ಮಾಡ್ಬೋದಿತ್ತು ಅಂತೇಳಿ ನಂಗೆ ಅನ್ನಿಸ್ತು. ಮತ್ತೇನಿಲ್ಲ, ಅದು ಕ್ರುಯಾಲಿಟಿ ಆಗಿ ಅಕಸ್ಮಾತಾಗಿ ಯಾರಾದರೂ ಕೋಬಾನ್ ಮಾತು ಕೇಳಿಲ್ಲಪ್ಪ ಅಂತಂದರೆ ಅವ್ರನ್ನೇ ಸಾಯಿಸ್ಬಿಡ್ತಿದ್ರು. ಅದು ತನ್ನ ಚಿಂಪಾಂಜಿನೇ ಆಗಲಿ ಏನು ಮನುಷ್ಯನೇ ಆಗಲಿ, ಆ ಥರ ಇತ್ತು. ಆದರೆ ಪ್ರಾಕ್ಸಿಮಸ್ ಅನ್ನೋ ಕ್ಯಾರೆಕ್ಟ್ರು ಅದು ಅಷ್ಟೊಂದು ಬಿಲ್ಡಪ್ ಆಗಲಿಲ್ಲ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ಹೈ ಲೆವೆಲ್ ತೊಗೊಂಡು ಹೋಗ್ಬೇಕಿತ್ತು. ಆಮೇಲೆ ಅದು ಲಾಸ್ಟ್ನಲ್ಲಿ ಅದನ್ನು ಕಿಲ್ ಮಾಡುವಂಥ ಅದು ಲಾಸ್ಟಲ್ಲಿ ಎಲ್ಲ ಹದ್ದುಗಳು ಬಂದು ಇದನ್ನು ಚುಚ್ಚಿ ಸಾಯಿಸಿ ಥರ ಮಾಡಿದ್ದಾರೆ. ಅದು ಇನ್ನೊಂದು ಸ್ವಲ್ಪ ಬೇರೆ ಥರ ಮಾಡ್ಬೋದು ಅಂತ ಅನ್ನಿಸ್ತು. ಆಮೇಲೆ ಅದರ ರೈಟ್ ಹ್ಯಾಂಡ್ ಆಗಿರುವಂಥ ಒಂದು ಗೋರ್ಜೆಲ್ಲ ಇರುತ್ತೆ, ಅದ್ರ ಕ್ಯಾರೆಕ್ಟರ್ ಅಂತ ವಾವ್, ಮೈಂಡ್ ಬ್ಲೋವಿಂಗ್. ನಂಗೆ ಹೆವಿ ಇಷ್ಟ ಆಗ್ಬಿಡ್ತು. ಯಾಕಂತಂದರೆ ಒಬ್ಬ ಸೇನಾಧಿಪತಿಗೆ ಎಷ್ಟು ತನ್ನ ರಾಜಂಗೆ ಲಾಯಲ್ಟಿ ಆಗಿರ್ತಾನೆ ನೋಡು, ಅಷ್ಟೇ ಆ ಲಾಯಲ್ಟಿ ಆಗಿ ಅದು ಗೋರ್ಜೆಲ್ಲ ಆಗಿತ್ತು. ಜಸ್ಟ್ ಭಾಳ ತುಂಬ ಇಷ್ಟ ಆಯಿತು. ಆಮೇಲೆ ಒಂದಿಷ್ಟು ಕಡೆ VFX ವರ್ಕ್ ಆಯಿತು. ಆಮೇಲೆ ನೀವು 1961ರಲ್ಲಿ ಈ ಪ್ಲ್ಯಾನೆಟ್ ಆಫ್ ದಿ ಏಪ್ಸ್ ಅಂತ ಒಂದು ಸಿನಿಮಾ ಇದೆ. ಅದೇ ಸಿನಿಮಾದ ಇದು ಟೋಟಲ್ 9ನೇ ಪಾರ್ಟ್ ಸಿನಿಮಾ ಇದು ಕಿಂಗ್ಡಮ್ ಆಫ್ ದಿ ಪ್ಲ್ಯಾನೆಟ್ ಆಫ್ ದಿ ಏಪ್ಸ್. ನೀವು ಆ ಫಸ್ಟ್ ಸಿನಿಮಾದಲ್ಲಿ ಏನಾಗಿರುತ್ತಪ್ಪ ಅಂತಂತಂದರೆ, ನಾಸಾದವರು ಒಂದು ಸ್ಪೇಸ್ನ ಟ್ರಾವೆಲ್ ಮಾಡೋಕ್ಕೆ ಹೊರಟಿರ್ತಾರೆ. ಆಗ ಸಡನ್ನಾಗಿ ಬೈ ಮಿಸ್ ಆಗಿ ಒಂದು ಬೇರೆ ಸ್ಪೇಸ್ಗೆ ಹೋಗ್ಬಿಡ್ತಾರೆ. ಅಲ್ಲಿ ಒಂದು ಗ್ರಹಕ್ಕೆ ಹೋಗ್ಬಿಡ್ತಾರೆ. ಹೋದಾಗ ಅಲ್ಲಿ ಏನಾಗ್ಬಿಟ್ಟಿರುತ್ತಪ್ಪ ಅಂತಂತಂದರೆ, ಅಲ್ಲಿ ಮನುಷ್ಯರು ಡಂಪ್ ಆಗಿರ್ತಾರೆ, ಅಂದರೆ ಮೂಕಾಗಿರ್ತಾರೆ. ಅಲ್ಲಿ ಮಂಗಗಳು ಫುಲ್ ಅಪ್ಡೇಟ್ ಆಗಿಬಿಡ್ತವೆ. ಯಾವ ರೀತಿ ಅಂತಂತಂದರೆ, ಮನುಷ್ಯ ಈಗ ಹೆಂಗೆ ಸಿವಿಲೈಸ್ಡ್ ಆಗಿದಾನೋ ಅಲ್ಲಿ ಆ ಥರ ಮನುಷ್ಯ ಸಿವಿಲೈಸ್ಡ್ ಆಗಿ ಒಂದು ತನ್ನದಾದ ಸಮಾಜ ಕಟ್ಕೊಂಡು ಬಾಳ್ತಿರ್ತಾನೆ. ಆ ರೀತಿ ಆಗಿ ಇದೆ ಅದು ಸಿನಿಮಾ. ನೀವು ಇದೇ ರೀತಿಯಾಗಿ ಕಂಟಿನ್ಯೂ ನೋಡ್ಕೊತ ಬಂತಂದರೆ ಈ ಸಿನಿಮಾ ಅರ್ಥ ಆಗುತ್ತೆ. ಇದು ಒಟ್ಟಿನಲ್ಲಿ ಸಿನಿಮಾ ಹೆವಿ ಚೆನ್ನಾಗಿದೆ. VFX ವರ್ಕ್ ಆಯಿತು, ಆಮೇಲೆ ಒಂದೊಂದು ಕ್ಯಾರೆಕ್ಟರ್ಸು ಆಯಿತು, ಹೆವಿ ಜಸ್ಟ್ ಮಾರ್ವಲಸ್ ಅನ್ಬೋದು. ಯಾಕಂತಂದರೆ ಸಿನಿಮಾ ನನ್ನ ಪ್ರಕಾರ ಒಂದು ಸಿನಿಮಾ ಅಂತಂತಂದರೆ ಚೆನ್ನಾಗಿಲ್ಲ ಅಷ್ಟೇ. ಅದು ಬಿಟ್ಟು ರೇಟಿಂಗು ಆಮೇಲೆ 5 ಸ್ಟಾರ್ಸ್ ಅದು ಅಷ್ಟೊಂದು ನನಗೆ ಸರಿ ಅನ್ಸಂಗಿಲ್ಲ. ಯಾಕಂತಂದರೆ ನಾನೊಬ್ಬ ಸಿನಿಮಾ ಪ್ರೇಮಿ. ಸೊ ಸಿನಿಮಾ ಓಕೆ, ಬೆಸ್ಟ್, ದುಡ್ಡು ಕೊಟ್ಟಿದ್ದಕ್ಕೆ ಮೋಸ ಇಲ್ಲ, ನೀವು ನೋಡ್ಬೋದು ಸಿನಿಮಾ, ಆ ಥರ ಏನಿಲ್ಲ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂತಂದರೆ, ಸಿನಿಮಾ
ಈ ಸಣ್ಣ ಹುಡುಗರಿಗೂ ಅರ್ಥ ಆಗುತ್ತೆ ಒಂದು ಸ್ವಲ್ಪ ಇಂಗ್ಲೀಷ್ ನಾಲೆಜ್ ಇದ್ದರಿಗೆ. ಯಾಕಪ್ಪ ಅಂತಂದರೆ ಫ್ಲೂಯೆಂಟಾಗಿ ಅವರು ಅಷ್ಟೊಂದು ಏಪ್ಸ್ ಸಿನಿಮಾ ಮೇನ್ ಫೋಕಸ್ ಆಗಿರೋದು ಏಪ್ಸ್ ಮೇಲೆ ಅಲ್ವಲ್ವ. ಹಾಗಾಗಿ ಅದ್ರ ಇಂಗ್ಲೀಷ್ ಸ್ಪೀಡಾಗಿ ಮಾತಾಡೋಲ್ಲ, ಸ್ಲೋ ಆಗಿ. ಆಮೇಲೆ ಅರ್ಥ ಆಗೋರಿಗೂ ಅರ್ಥ ಆಗದೇ ಇರೋರಿಗೂ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ, ಆ ಥರ ಇದೆ. ಆಮೇಲೆ ಸಿನಿಮಾ VFX ವರ್ಕ್ ಆಯಿತು. ಆಮೇಲೆ ಸ್ಟೋರಿ ಲೈನಪ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡಿದ್ರೆ ಓಕೆ, ಬೆಸ್ಟ್ ಅನ್ನಿಸ್ತು. ಆಮೇಲೆ ಇಟ್ಸ್ ಜಸ್ಟ್ ಬೆಂಕಿ ಅನ್ಬೋದು, ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಚೆನ್ನಾಗಿತ್ತು ಸಿನಿಮಾ, ಆ ಥರ ಏನಿಲ್ಲ. ಇನ್ನೊಂದು ಎಲ್ಲ ಥರ ವರ್ಗದವರು ನೋಡ್ಬೋದು ಸಿನಿಮಾ. ಆಮೇಲೆ ಸ್ಟಾರ್ಟಿಂಗ್ ಸಿನಿಮಾದಲ್ಲೇ ಒಂದು ಪ್ರೇಕ್ಷಕನ ಹಿಡಿದು ಇಟ್ಕೊಳ್ಳೋದಂಥ ಒಂದು ಕಾರ್ಯ ಆಗಿದೆ, ಒಂದು ಕೆಲಸ ಆಗಿದೆ. ಯಾರು ಸಿನಿಮಾ ನೋಡೋರು ಸ್ಟಾರ್ಟಿಂಗ್ ಹೋಗಿ ಸಿನಿಮಾ ಹಾಲಲ್ಲಿ ಕುಂತಾಗ ಒಂದು ಗ್ರಿಪ್ ಬೇಕು, ಸಿನಿಮಾ ಪ್ರೇಕ್ಷಕನ ಹಿಡಿದು ಇಟ್ಕೋಬೇಕಂತಂದರೆ ಅದು ಇಲ್ಲಿ ವರ್ಕ್ ಆಗಿದೆ. ಅದು ಭಾಳ ಇಷ್ಟ ಆಯಿತು. ಸ್ಟಾರ್ಟಿಂಗಲ್ಲೇ ಅವರು ಹೋಗಿ ಇವರು ಈಗಲ್ ಟ್ರೈನ್ ಮಾಡ್ತಿರ್ತಾರೆ. ಈಗಲ್ ಟ್ರೈನ್ ಮಾಡ್ತಿರ್ಬೇಕಂತಂದರೆ ಅವಾಗ ಮೊಟ್ಟೆನ ಎಲ್ಲೆಲ್ಲೋ ಇಟ್ಟಿರಿದ್ದಾಗ ಅದನ್ನ ಕದ್ಕೊಂಬಂದು ಇವ್ರು ಟ್ರೈನಪ್ ಮಾಡ್ತಿರ್ತಾರೆ, ಅವಕ್ಕೆ ಕಾವು ಕೊಟ್ಟು ಬೆಳೆಸಿ, ಆ ಥರ. ಅದು ಸೀನ್ ಅಂಕರು ಮೈಂಡ್ ಬ್ಲೋವಿಂಗ್. ಫಸ್ಟೇ ಆ ಪ್ರೇಕ್ಷಕನ ಮನಸ್ಸನ್ನ ಹಿಡಿದಿಟ್ಕೊಂಡ್ಬಿಡುತ್ತೆ. ಆಮೇಲೆ ಸ್ಟೋರಿ ಒಂದು ಸ್ವಲ್ಪ ಲ್ಯಾಗ್ ಅಂತ ಏನಿಲ್ಲ, ಸ್ವಲ್ಪ ಕಂಟಿನ್ಯೂವಸ್ ಆಗಿ ಹಾಗೆ ಒಂದಕ್ಕೊಂದು ಕನೆಕ್ಟ್ ಹಾಕೊಂಡು ಚೆನ್ನಾಗಿದೆ. ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಅಂತ ಹೇಳ್ಬೋದು, ನೋಡ್ಬೋದು, ಆ ಥರ ಏನಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಇನ್ನೂ ಈ ಥರ ರಿವ್ಯೂ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.